Okay, ready? 3, 2, go. Okay. Done. Shivavan, go back, go back, go back, go back. ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹಲ್ದಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ಇರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಫ್ಯಾಮಿಲಿ ಅಪಾರ್ಟ್ಮೆಂಟ್ ರೂಮ್ಸ್ನ ಬುಕ್ ಮಾಡಿದ್ರು. ಸೊ ಅಲ್ಲಿಂದ ರೆಡಿಯಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಒಂದಿಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಇವಾಗ ನಮ್ಮ ಕೋ ಸಿಸ್ಟರ್ನ ತೋರಿಸ್ತೀನಿ. 7 ಮಂತ್ಸ್ ಕನ್ಸೀವ್ ಇದ್ದಾಳೆ. ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡ್ಕೊಂಡು ಬನ್ನಿ. ಸೊ ಅಲ್ಲಿಂದ ನಮ್ಮದು ಒಂದಿಷ್ಟು ಸಂಪ್ರದಾಯಗಳು ಸ್ಟಾರ್ಟ್ ಆಗುತ್ತೆ. ಒಂದಿಷ್ಟು ಫನಿ ಅನ್ಸ್ಬೋದು. ಮನೆ ಮಗಳು ಮತ್ತು ಅಳಿಯನ್ಗೆ ಈ ಸಂಪ್ರದಾಯ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಿರೋದು ನಮ್ಮ ನಾದ್ನಿ ಮತ್ತು ಅವ್ರ ಹಸ್ಬೆಂಡು. ಅವರು ಈ ರಿಚುವಲ್ನ ಮಾಡಿಕೊಡ್ತಾರೆ. ಸೊ ಅದಕ್ಕೆ ಅಷ್ಟೆಲ್ಲ ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ರೆಡಿ ಮಾಡ್ತಾರೆ. ಹೋಗ್ತಾ ವ್ಲಾಗಲ್ಲಿ ಅದೆಲ್ಲ ಶೇರ್ ಮಾಡ್ತೀನಿ. ಸೊ ಅವ್ರನ್ನ ರೆಡಿ ಮಾಡಿಕೊಂಡು ಒಂದು ಚಿಕ್ಕ ಮೆರವಣಿಗೆ ಹೋಗ್ತಾರಲ್ಲ, ಆ ಥರ ಹೋಗ್ತಾರೆ ನೀರು ತರಲಿಕ್ಕೆ. ಸೊ ಅಲ್ಲಿಂದ ಆ್ಯಕ್ಚುಯಲ್ ರಿಚುವಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನಾವೆಲ್ಲರೂ ರೆಡಿಯಾಗಿದ್ದೀವಿ ಹಲ್ದಿಗೆ ಅಂತ ಹೇಳಿಬಿಟ್ಟು. ಸೊ ಹಲ್ದಿ ಅಲ್ಲದೆ ತುಂಬ ರಿಚುವಲ್ಸ್ ಇರುತ್ತೆ. ಸೊ ಅದೆಲ್ಲ ಆದಮೇಲೆ ಹಲ್ದಿ. ಸೊ ಅಲ್ಲಿ ನಾವು ಸ್ವಲ್ಪ ಹಲ್ದಿ ಆಟ ಆಡ್ತೀವಿ ಆನ್ ದ ವೇ. ಅಲ್ಲಿಂದ ಮನೆಗೆ ಬರ್ತೀವಿ. ಸೊ ಇಲ್ಲಿ ಕೂಡ ಒಂದಿಷ್ಟು ರೆಡಿ ಮಾಡ್ತಾರೆ. ಅದೆಲ್ಲ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಅಲ್ಲಿಂದ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೇಲಿ ಏನೆಲ್ಲ ರಿಚುವಲ್ಸ್ ಇರುತ್ತೆ, ಏನೆಲ್ಲ ಸಂಪ್ರದಾಯಗಳಿರುತ್ತೆ ಅಂತ ಮನೇಲಿ ಒಂದು ಅಂದ್ರ ಹಾಕಿರ್ತಾರೆ. ಅದಕ್ಕೆ ಪೂಜೆ ಎಲ್ಲ ಮಾಡ್ಕೊತಾರೆ. ಸೊ ಅಲ್ಲಿಂದ ತಂದಿರೋ ನೀರನ್ನ ಗಂಗೆ ಸ್ಥಾಪನೆ ಎಲ್ಲ ಮಾಡಿ ಪೂಜೆನ ಮಾಡ್ಕೋತಾರೆ. ಅದೆಲ್ಲ ಪೂಜೆಗೆ ಸ್ವಾಮಿಗಳೆಲ್ಲ ಬಂದಿರ್ತಾರೆ, ಅವರು ಮಾಡಿಸ್ತಾರೆ. ಅದಕ್ಕೆಲ್ಲ ನಮ್ಮ ಲ್ಯಾಂಗ್ವೇಜಲ್ಲಿ ಏನೇನು. ಸೊ ಅದಾದ್ಮೇಲೆ ಇಲ್ಲಿ ಆ್ಯಕ್ಚುಯಲ್ ಪೂಜಾ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಪಿತೃಪೂಜಾ ಅಂತ ಕೂಡ ಹೇಳ್ತಾರೆ. ಸೊ ಯಾವುದೇ ಶುಭ ಕಾರ್ಯ ಮನೇಲಿ ನಡೆಯೋದಾದರೆ ಪಿತೃಗಳಿಗೆ ನೆನಪಿಸ್ಕೊತಾರೆ, ಅವರಿಗೆ ಪೂಜೆ ಮಾಡ್ತಾರೆ, ಆರಾಧನೆ ಎಲ್ಲ ಮಾಡಿ. ಸೊ ಅದಾದಮೇಲೆ ಯಾವುದೇ ಶುಭ ಕಾರ್ಯ ಇದ್ರೂ ಪ್ರಾರಂಭಿಸ್ತಾರೆ. ಸೊ ಅವ್ರಿಗೆ ಇಲ್ಲಿ ಪೂಜೆ ಮಾಡಿ ಅವ್ರಿಗೆ ಅವ್ರ ಹೆಸರೆಲ್ಲ ಹೇಳಿ, ಯಾರೆಲ್ಲ ಇದ್ದಾರೆ ಅವರೆಲ್ಲ ಹೆಸರು ಹೇಳ್ತಾರೆ. ಏನಾದರೂ ತಪ್ಪಾದರೆ ಕ್ಷಮಿಸಿ ಅಂತ ಹೇಳಿ ಅವರಿಗೆ ಸ್ಥಾಪನೆ ಮಾಡಿ, ಎಲ್ಲ ಒಳ್ಳೆಯದಾಗಲಿ ನಮ್ಮ ಕುಟುಂಬಕ್ಕೆ ಅಂತ ಹೇಳಿ ಪೂಜೆ ಮಾಡಿ ದೀಪ ಹಚ್ಚಿ ಮುಂದಿನ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ಮದುವೆದು. ಸೊ ಅದೆಲ್ಲ ಆದಮೇಲೆ ಅರಿಶಿನ ಹಚ್ಚಲ್ಲ, ಡೈರೆಕ್ಟು ಎಣ್ಣೆನ ಏರಿಸ್ಬೇಕು ಅಂತ ಹೇಳ್ತಾರೆ. ಎಣ್ಣೆ ಏರಿಸೋದು ಅದೆಲ್ಲ ಶಾಸ್ತ್ರ ಇರುತ್ತೆ. ಅದೆಲ್ಲ ಆದಮೇಲೆ ಅರಿಶಿನ ಹಚ್ತಾರೆ. ಎಲ್ಲರೂ ಹಚ್ತಾರೆ, ಮಕ್ಕಳು ಹಚ್ತಾರೆ, ದೊಡ್ಡವರು ಹಚ್ತಾರೆ, ಎಲ್ಲರೂ ಹಚ್ತಾರೆ. ಸೊ ಅದೆಲ್ಲ ಹೇಗೆ ಮಾಡ್ತಾರೆ ಅಂಥೇಳಿ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಅಂದರೆ ತವ್ರ ಮನೆಯಿಂದ ಅವ್ರಿಗೆ ಉಡಕ್ಕಿನ ಹಾಕ್ತಾರೆ ಅತ್ತೆಗೆ. ಸೊ ಅವರು ಇಲ್ಲಿ ಹಾಕ್ತಾ ಇದ್ದಾರೆ. ಸೊ ಅದಾದಮೇಲೆ ಎಲ್ಲ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟು ಅರಿಶಿನ ಹಚ್ಚಲ್ಲ, ಈ ಥರ ಡಿಪ್ ಮಾಡಿಕೊಂಡು ಎಲ್ಲೆಲ್ಲಿ ಎಣ್ಣೆನ ಏರಿಸೋದು ಇಳಿಸೋದು ಈ ಥರ ಎಲ್ಲ ಮಾಡ್ತಾರೆ. ಸೊ ಅದಾದಮೇಲೆ ಅರಿಶಿನ ಹಚ್ಚೋದು ಎಲ್ಲರೂ ಕೂಡ ಇದೇ ಥರ ಕಂಟಿನ್ಯೂ ಮಾಡ್ತಾರೆ. ಸೊ ಅಲ್ಲೆಲ್ಲ ರಿಚುವಲ್ಸ್ ನಡಿಬೇಕಾದ್ರೆ ಫೋಟೋದವ್ರದ್ದು ಒಂದು ಸ್ವಲ್ಪ ಟಾರ್ಚರ್ ಅನಿಸ್ಬಿಡುತ್ತೆ. ಸೊ ಅಲ್ಲಿ ನೋಡಿ ಮೇಡಮ್, ಇಲ್ಲಿ ನೋಡಿ, ಹಂಗೆ ಮಾಡಿ ಹಿಂಗೆ ಮಾಡಿ, ಅಯ್ಯೋ ಕಣ್ಣು ಕ್ಲೋಸ್ ಆಗಿದೆ, ಮತ್ತೆ ಪೋಸ್ ಮಾಡಿ, ಈ ಥರ ಎಲ್ಲ ಹೇಳ್ತಾರೆ. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಸೂಪ್ರಂಗ್ನ ಅಂತ ಹೇಳ್ತಾರೆ. ಸೊ 5 ಜನರಿಗೆ ಈ ಥರ ಕೊಡ್ತಾರೆ. ಅವರೆಲ್ಲ ಅದನ್ನು ಡೆಕೋರೇಟ್ ಮಾಡಿ ಈ ಥರ ರಿಚುವಲ್ ಮಾಡ್ತಾರೆ. ಮನೆಯಲ್ಲಿ ಇರೋ ಹೆಣ್ಮಕ್ಳು ಇದನ್ನು ಮಾಡಬೇಕು ಅಂತ ಹೇಳ್ತಾರೆ.
ಸೊ ಹಾಗಾಗಿ ಅವರೇ ಮಾಡ್ತಾ ಇದ್ದಾರೆ ಇದೆಲ್ಲನ. ಸೊ ಅದೆಲ್ಲ ಆದಮೇಲೆ ಮಂಗಳ ಸ್ನಾನ ಅಂತ ಮಾಡಿಸ್ತಾರೆ. ಸೊ ನೀರು ಎಸೆಯೋದು, ಸ್ನಾನ ಮಾಡಿಸೋದು ಅದೆಲ್ಲ ಕೂಡ ಒಂದಿಷ್ಟು ಬೇರೆ ಸೆಟಪ್ಸ್ ಇತ್ತು. ಸೊ ಅಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ನಾವು ಕಸಿನ್ಸ್ ಎಲ್ಲ ಸೇರಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ನೀರು ಹಾಕೋದು, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಅದು ಇದು ಪೋಸ್ ಮಾಡೋದು, ಫೋಟೋ ಶೂಟ್ಸು ಎಲ್ಲ ತುಂಬಾ ಚೆನ್ನಾಗಾಯಿತು. ಇಲ್ಲಿ ನನಗೆ ಅಷ್ಟೊಂದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ, ಇರೋ ಕ್ಲಿಪ್ಪಿಂಗ್ಸ್ನೇ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಫಸ್ಟ್ ಒಂದಿಷ್ಟು ಆ್ಯಕ್ಟಿವಿಟೀಸ್ನ ಮಾಡಿದ್ವಿ. ಫ್ಲವರ್ ಎಲ್ಲ ಹಾಕೋದು ಆ ಥರ ಎಲ್ಲ ಮಾಡಿದ್ವಿ. ಫಸ್ಟ್ ಸೆಟ್ ಆಫ್ ಬ್ಯಾಚಲ್ಲಿ ಜೆಂಟ್ಸ್ ಮಾಡಿದ್ರು, ಅದಾದಮೇಲೆ ಲೇಡೀಸ್ ಮಾಡಿದ್ವಿ. ಸೊ ಅದೆಲ್ಲ ಫೋಟೋಸಲ್ಲಿ ಔಟ್ಕಮ್ ಹೇಗೆ ಬರುತ್ತೆ ಅಂತ ಕಾದು ನೋಡಬೇಕು. ನನ್ನ ಡ್ರೆಸ್ಸು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಡ್ರೆಸ್ ಆನ್ಲೈನಲ್ಲೇ ಬೈ ಮಾಡಿದ್ದೀನಿ. ಲಿಂಕ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ ಡ್ರೆಸ್ ಲಿಂಕ್ನ ನಾನು ಪಿನ್ ಮಾಡಿರ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಬಾಲಿವುಡ್ ಸ್ಟೈಲಲ್ಲಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಬೈ ಮಾಡಿ, ತುಂಬಾ ಚೆನ್ನಾಗಿ ಕಾಣಿಸ್ತೀರ ಡಿಫ್ರೆಂಟಾಗಿ. ಸೊ ಅಷ್ಟೆಲ್ಲ ಆದಮೇಲೆ ಎಲ್ಲ ಕಸಿನ್ಸು ರೂಮಲ್ಲಿ ಗ್ಯಾದರ್ ಆಗಿ ಗಪ್ಚಬ್ನ ಸ್ಟಾರ್ಟ್ ಮಾಡಿದ್ವಿ. ಈವ್ನಿಂಗ್ ತನಕನೂ ಹಾಗೆ ಕಂಟಿನ್ಯೂ ಆಗಿ ಗಪ್ಚಪ್ಸ್ನ ಮಾಡಿದ್ವಿ. ಸೊ ಅದಾದಮೇಲೆ ಫ್ರೆಶ್ ಅಪ್ ಆಗಬೇಕು ಅಂಥೇಳಿ ವಾಪಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಮಕ್ಕಳು ತುಂಬ ಹಸಿವಾಗ್ತಿದೆ ಅಂತ ಹೇಳಿದರು. ಸೊ ಆಲ್ಮೋಸ್ಟ್ ಸ್ನ್ಯಾಕ್ಸ್ ಟೈಮ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ದೋಸೆ ಎಲ್ಲ ತೊಗೊಂಡು ಟ್ರೈ ಮಾಡಿದ್ವಿ. ಎಲ್ಲರೂ ತಿಂದ್ವಿ, ತುಂಬ ಟೇಸ್ಟಿಯಾಗಿತ್ತು. ಸೊ ಅಲ್ಲಿಂದ ನಾವು ಮತ್ತು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ವಾಪಸ್ ಬಂದು ಹುಡುಗನಿಗೆ ಮಸ್ತ್ ಮೆಹಂದಿನ ಹಾಕ್ಸಿದ್ವಿ. ಸೊ ಅಷ್ಟೆಲ್ಲ ಆಯಿತು ಹಲ್ದಿ ದಿವಸದ ವ್ಲಾಗು. ನೆಕ್ಸ್ಟ್ ಡೇ ಬರಾತಿ ಅಂತ ಹೇಳ್ತೀವಿ. ತುಂಬ ವೆಯ್ಟೆಡ್ ಡೇ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಎಂಜಾಯ್, ಡ್ಯಾನ್ಸು, ಮೆರವಣಿಗೆ ಎಲ್ಲ ಇರುತ್ತೆ. ಸೊ ನೆಕ್ಸ್ಟ್ ವ್ಲಾಗ್ ಖಂಡಿತ ಮಿಸ್ ಮಾಡ್ದೇನೆ ನೋಡಿ. ಯಾರಿಗೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವೀಡಿಯೋಸ್ನ ನೋಡಿ. ಇಲ್ಲಿ ನಮ್ಮ ಪಾಪು ನೋಡಿ ಹೇಗೆ ಮಲಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಅವನಿಗಾಗಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.